ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಇದಕ್ಕಾಗಿ ನಿಮಗೆ ಎಲ್ಲಾ ಸದ್ಗ್ರಂಥಗಳಿಂದ ಪರಿಚಿತಗೊಳಿಸುವುದು ಅನಿವಾರ್ಯವಾಗಿದೆ. ಈಗ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮಂತ್ರ 15 ಮತ್ತು 17 ತಿಳಿಯಲು ಈ ಶ್ರೀಮದ್ ಭಗವದ್ಗೀತೆಯು ನಿಮಗೆ ಬಹಳ ಸಹಯೋಗ ನೀಡುವುದು. ಏಕೆಂದರೆ ಶ್ರೀಮದ್ ಭಗವದ್ಗೀತೆಯು 4 ವೇದಗಳ ಸಾರಾಂಶವಾಗಿದೆ. ವೇದಗಳಿಗಿಂತಲೂ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಇದೆ ಇದು. ಇದರಿಂದ ನಾವು ನೋಡೋಣ. ನೋಡಿ, ಇದು ಶ್ರೀಮದ್ ಭಗವದ್ಗೀತೆ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಜಯದಯಾಲ್ ಗೋಯಂಕಾ ಇವರ ಅನುವಾದಕರಾಗಿದ್ದಾರೆ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಈಗ ನಿಮಗೆ ತೋರಿಸುತ್ತೇನೆ 8ನೇ ಅಧ್ಯಾಯದ 13ನೇ ಶ್ಲೋಕ. ಇದನ್ನು ನೋಡಿ. ಅಧ್ಯಾಯ 8 ಮತ್ತು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ಮತ್ತು ಶ್ಲೋಕ ಇದು 13 ಆಗಿದೆ. ನಾವು ಸಂಸ್ಕೃತವನ್ನು ಓದೋಣ. ನಾವು ಅಕ್ಷರಸ್ಥರು, ಶಿಕ್ಷಿತರಾಗಿದ್ದೇವೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರಣ ಮಾಂ ಅನುಸ್ಮರಣ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. 13ನೇಯದು. ಇದರ ಅರ್ಥವಾಗಿದೆ ಮಾಂ ಬ್ರಹ್ಮ್. ಈ ಗೀತೆ ಜ್ಞಾನದಾತ ಶ್ರೀಕೃಷ್ಣನಲ್ಲಿ ಹೇಳುತ್ತಿದ್ದಾನೆ, ಮಾಂ ಬ್ರಹ್ಮ್, ಬ್ರಹ್ಮನಾದ ನನ್ನ. ಓಂ ಇತಿ ಏಕಾಕ್ಷರಂ, ಈ ಒಂದು ಓಂ ಅಕ್ಷರವಿದೆ, ನಥಿಂಗ್ ಎಲ್ಸ್. ಮತ್ತು ವ್ಯಾಹರಣ ಅನುಸ್ಮರಣ, ಉಚ್ಚಾರಣೆ ಮಾಡಿ ಸ್ಮರಿಸುತ್ತಾ. ಯಹ ಪ್ರಯಾತಿ ತ್ಯಜನ್ ದೇಹಂ, ಅಂದ್ರೆ ಶರೀರವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಭಸ್ಮಾಂತಂ ಶರೀರಂ. ಯಜುರ್ವೇದ ಅಧ್ಯಾಯ 40 ಮಂತ್ರ 15ರಲ್ಲಿ ಭಸ್ಮಾಂತಂ ಶರೀರ ಎಂದು ಬರೆದಿದೆ. ಮತ್ತು ಇದರಲ್ಲಿ ಬರೆದಿದೆ ಯ ಪರ್ಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಓಂದಿಂದ ಸಿಗುವ ಪರಮಗತಿ ಏನಿದೆ ಅದು ಈ ರೀತಿ ಪ್ರಾಪ್ತವಾಗುತ್ತದೆ. ಬ್ರಹ್ಮನಾದ ನನ್ನ, ಮಾಂ ಬ್ರಹ್ಮ್, ಬ್ರಹ್ಮನಾದ ನನ್ನ. ಓಂ ಇತಿ ಏಕಾಕ್ಷರಂ, ಓಂ ಈ ಒಂದು ಅಕ್ಷರವಿದೆ. ಸ್ಮರಣೆ ಮಾಡುತ್ತಾ, ಉಚ್ಚರಿಸುತ್ತಾ, ಸ್ಮರಣೆ ಮಾಡುತ್ತಾ. ಯ ಪ್ರಯಾತಿ ತ್ಯಜನ್ ದೇಹಂ, ಯಾರು ಶರೀರವನ್ನು ಬಿಟ್ಟು ಹೋಗುತ್ತಾರೋ, ಸ ಯಾತಿ ಪರಮಾಂ ಗತಿಂ, ಅವನು ಪರಮಗತಿಗೆ ಪ್ರಾಪ್ತನಾಗುತ್ತಾನೆ. ಓಂದಿಂದ ಸಿಗುವ ಪರಮಗತಿಗೆ. ಓಂದಿಂದ ಸಿಗುವ ಪರಮಗತಿ ಯಾವುದಾಗಿದೆ? ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಏಕೆಂದರೆ ಇದು ಬ್ರಹ್ಮನ ಸ್ಮರಣೆಯ ಮಂತ್ರವಾಗಿದೆ. ಮತ್ತು 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಬರೆದಿದೆ, ಬ್ರಹ್ಮಲೋಕಕ್ಕೆ ಹೋದ ಜೀವಿಗಳು ಸಹ ಪುನಃ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಅವರು ಸಹ ಪೂರ್ಣ ಮೋಕ್ಷವನ್ನು ಪ್ರಾಪ್ತಿಸುವುದಿಲ್ಲ. ಆದರೆ ಇಂದು ಈ ಕಾನ್ಸೆಪ್ಟ್ ಇಷ್ಟೇ ಕ್ಲಿಯರ್ ಮಾಡುವುದಿತ್ತು. ಏನಂದ್ರೆ ಈ ಓಂ ಮಂತ್ರವು ಈ ಬ್ರಹ್ಮನದಾಗಿದೆ. ಮತ್ತು ಗೀತೆಯ ಜ್ಞಾನದಾತನು 8ನೇ ಅಧ್ಯಾಯದ ಶ್ಲೋಕ 1ರಲ್ಲಿ ಅರ್ಜುನನು ಪ್ರಶ್ನೆ ಮಾಡಿದ, ನೀವು 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಯಾವ ತತ್ಬ್ರಹ್ಮನ ಮಾಹಿತಿಯನ್ನು ಕೊಟ್ಟಿದ್ದೀರೋ ಆ ತತ್ಬ್ರಹ್ಮ ಯಾರು? ಅಂದ್ರೆ ಅವನನ್ನು ತಿಳಿದು ಕೇವಲ ಜೀವಿಯು ಜರ ಮತ್ತು ಮರಣದಿಂದ, ಅಂದ್ರೆ ಮುದಿತನದ ದುಃಖ ಮತ್ತು ಮೃತ್ಯುವಿನಿಂದ ಬಿಡುಗಡೆ ಹೊಂದುವ ಪ್ರಯತ್ನವನ್ನೇ ಮಾಡುತ್ತಾನೆ. ಹಾಗಾದ್ರೆ ಅವನು ಕಿಂ ತದ್ ಬ್ರಹ್ಮ? ಅವನನ್ನು ತಿಳಿದ ಮೇಲೆ ಜೀವಿಯು ಇಲ್ಲಿನ ಯಾವುದೇ ವಸ್ತುವನ್ನು ಇಚ್ಛಿಸುವುದಿಲ್ಲ. ಗೀತೆ ಜ್ಞಾನದಾತನು 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅವನು ಪರಮಾಕ್ಷರ ಬ್ರಹ್ಮ. ಅಂದ್ರೆ ಗೀತೆಯ ಜ್ಞಾನದಾತನಿಗಿಂತ ಅನ್ಯನು, ಅವನು ಸುಪ್ರೀಂ ಪವರ್ ಆಗಿದ್ದಾನೆ. ಹಾಗೂ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 1ರಿಂದ 4ರಲ್ಲಿ ಹಾಗೂ 16 ಮತ್ತು 17ರಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಪೂರ್ತಿ ಈ ಸಂಪೂರ್ಣ ಬ್ರಹ್ಮಾಂಡಗಳ ಒಂದು ಸ್ಥಿತಿಯನ್ನು ಹೇಳಲಾಗಿದೆ. ಉಲ್ಟಾ ನೇತಾಡುತ್ತಿರುವ ಪ್ರಪಂಚರೂಪಿ ವೃಕ್ಷವಿದೆ, ಮೇಲೆ ಬೇರು, ಅವನಂತೂ ಪೂರ್ಣ ಪರಮಾತ್ಮನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು, ಪರಂ ಅಕ್ಷರ ಬ್ರಹ್ಮನು. ಮತ್ತು ಭೂಮಿಯಿಂದ ಹೊರಗಡೆ ಕಾಣುವಂಥದ್ದು ಕಾಂಡ, ಆ ಬೇರಂತೂ ಪರೋಕ್ಷವಾಗಿದೆ, ಗುಪ್ತವಿದೆ, ಹಿಡ ಇದೆ, ನೆಲದಲ್ಲಿದೆ. ಮತ್ತು ಹೊರಗಡೆ ಕಾಣುವಂಥದ್ದು ವೃಕ್ಷ. ಪರಮಾತ್ಮನು ಸ್ವತಃ ಬಂದು ತಮ್ಮ ವಾಣಿಯಲ್ಲಿ ಹೇಳಿದ್ದಾರೆ, ಅಕ್ಷರ ಪುರುಷ ಏಕ್ ಪೇಡ್ ಹೈ और क्षर पुरुष ಅಂದ್ರೆ ಜ್ಯೋತಿ ನಿರಂಜನ ವಾಕ್ಯ ಡಾರ್ और तीनों ದೇವ ಶಾಖಾ ಹೈ ಯೇ ಪಾತ ರೂಪ ಸಂಸಾರ. ಮತ್ತು ಮರದ ಬೇರಂತೂ ಗುಪ್ತವಾಗಿದೆ. ಮತ್ತು ಭೂಮಿಯಿಂದ ಹೊರಗೆ ಕಾಣುವ ಕಾಂಡವನ್ನು ಅಕ್ಷರ ಪುರುಷನೆಂದು ತಿಳಿಯಿರಿ. ಮುಂದೆ ಅದಕ್ಕೆ ದಪ್ಪ ಕೊಂಬೆ ಬೆಳೆದಿರುತ್ತದೆ, ಅದನ್ನು ಕ್ಷರ ಪುರುಷನೆಂದು ತಿಳಿಯಿರಿ. ಅದಕ್ಕೆ 3 ಶಾಖೆಗಳಿವೆ, ರಜಗುಣ ಬ್ರಹ್ಮ, ಸತುಗುಣ ವಿಷ್ಣು, ತಮಗುಣ ಶಿವರೂಪಿ ಶಾಖೆಗಳು. ಮತ್ತು ಎಲೆರೂಪಿ ನಾವೆಲ್ಲ ಪ್ರಪಂಚವೆಂದು ತಿಳಿಯಿರಿ. ಹಾಗಾದರೆ ವೃಕ್ಷದ ಪಾಲನೆ ಎಲ್ಲಿಂದಾಗುತ್ತದೆ? ಮೂಲದಿಂದ, ಬೇರಿನಿಂದ. ಹಾಗಾಗಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 1ರಿಂದ ಹಿಡಿದು 4 ಮತ್ತು 16 ಮತ್ತು 17ರಲ್ಲಿ ಇದನ್ನು ಸ್ಪಷ್ಟ ಮಾಡಲಾಗಿದೆ. ತತ್ವದರ್ಶಿ ಸಂತನ ಗುರುತನ್ನೂ ಸಹ ಹೇಳಿದ್ದಾನೆ.
ಏನಂದ್ರೆ ತತ್ವದರ್ಶಿ ಸಂತನು ಅವನಾಗಿರುತ್ತಾನೆ. ಯಾರಂದ್ರೆ ಈ ತಲೆಗಾಗಿ ನೇತಾಡುವ ಪ್ರಪಂಚರೂಪಿ ವೃಕ್ಷದ ಎಲ್ಲಾ ಭಾಗಗಳನ್ನು ಬೇರೆ ಬೇರೆಯಾಗಿ ಹೇಳುವವನು. ಆಗಂತೂ ಪರಮಾತ್ಮ ಬಂದಿದ್ದರು. ತತ್ವದರ್ಶಿ ಸಂತನ ಭೂಮಿಕೆಯು ಅವರೇ ಮಾಡಿ ಹೋಗುತ್ತಾರೆ. ಅದಕ್ಕಾಗಿ ಅವರೊಬ್ಬ ಕವಿಯೆಂದು ಕೂಡ ಕರೆಸಿಕೊಳ್ಳುತ್ತಾರೆ. ಲೋಕೋಕ್ತಿ ಹಾಗೂ ಕವಿತೆಗಳ ಮಾಧ್ಯಮದಿಂದ ಜ್ಞಾನವನ್ನು ಹೇಳುತ್ತಾರೆ. ಹಾಗೂ ಅವರು 600 ವರ್ಷಗಳ ಮೊದಲು ಹೇಳಿದ್ದರು, ಅಕ್ಷರ ಪುರುಷ ಪೇಡ ಹೈ और क्षर पुरुषों की डार और तीनों देवा ಶಾಖಾ ಹೈಯೇ ಪಾತ್ ರೂಪ್ ಸಂಸಾರ್. ಈಗ ಆ ಮೂಲ ಬಗ್ಗೆ ಯಾರು ಹೇಳುತ್ತಾರೆ? ಮೂಲವನ್ನು ಅವರು ಗುಪ್ತವಾಗಿಟ್ಟರು. ಈ ದಾಸನನ್ನು ಕಳುಹಿಸಿದ್ದಾರೆ ಆ ಮೂಲ ಬಗ್ಗೆ ಹೇಳಲು. ಅವರು ಕಬೀರ್ ಸಾಹೇಬರು. ಅವರು ಪರಮಕ್ಷರ ಬ್ರಹ್ಮ ಆಗಿದ್ದಾರೆ ಆ ಮೂಲ. ಹಾಗಾಗಿ ಗೀತೆಯ 15ನೇ ಅಧ್ಯಾಯದ ಶ್ಲೋಕ 1ರಿಂದ 4ರ ಅರ್ಥವಾಗಿದೆ. ಗೀತೆಯ ಜ್ಞಾನದಾತನು ಹೇಳುತ್ತಾನೆ, ಅರ್ಜುನ, ತತ್ವದರ್ಶಿ ಸಂತನ ಲಕ್ಷಣವೇನೆಂದ್ರೆ ಅವನು ಪ್ರಪಂಚರೂಪಿ ವೃಕ್ಷದ ಎಲ್ಲ ಪಾರ್ಟ್ಸ್ ಅಂದ್ರೆ ವಿಭಾಗಗಳ ಬಗ್ಗೆ ಹೇಳುವವನು. ಅಂದ್ರೆ ಕಾಂಡ, ಕೊಂಬೆ, ಎಲೆ, ಮೂಲ ಯಾರೆಂದು ಅದನ್ನು ಹೇಳುವವನೇ ಸ ವೇದ್ ವಿತ್. ಅವನು ತತ್ವದರ್ಶಿ ಸಂತನಾಗಿದ್ದಾನೆ. ತದನಂತರ ತತ್ವದರ್ಶಿ ಸಂತನ ಪ್ರಾಪ್ತಿಯ ನಂತರ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕನು ಮತ್ತೆ ಪ್ರಪಂಚಕ್ಕೆ ಬರುವುದಿಲ್ಲ. ಮತ್ತು ಯಾವ ಪರಮೇಶ್ವರನು ಎಲ್ಲಾ ಬ್ರಹ್ಮಾಂಡಗಳ ರಚನೆ ಮಾಡಿದ್ದಾನೋ ಅವನದೇ ಭಕ್ತಿಯನ್ನು ಮಾಡು, ನನ್ನದು ಮಾಡಬೇಡ. ಒಂದೊಮ್ಮೆ ಪೂರ್ಣ ಮೋಕ್ಷವನ್ನು ಬಯಸಿದ್ದರೆ, ಎಲ್ಲಿ ಹೋದ ಮೇಲೆ ಮತ್ತೆ ಮರಳಿ ಬರುವುದಿಲ್ಲವೋ ಅಲ್ಲಿ ಹೋಗಬೇಕೆಂದಿದ್ದರೆ. ಮತ್ತು 15ನೇ ಅಧ್ಯಾಯದ 16 ಮತ್ತು 17ರಲ್ಲಿ ಹೇಳಿದ್ದಾನೆ, ಈ 3 ಪುರುಷರಿದ್ದಾರೆ, ಕ್ಷರಪುರುಷ ಮತ್ತು ಅಕ್ಷರ ಪುರುಷರು. ಕ್ಷರಪುರುಷನಂತೂ ಕಾಲನಾಗಿದ್ದಾನೆ. ಅಕ್ಷರ ಪುರುಷನು ಮರದ ಕಾಂಡವೆಂದು ತಿಳಿಯಿರಿ. ಅವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. ಮತ್ತು ಕ್ಷರಪುರುಷನು ಕೇವಲ 21 ಬ್ರಹ್ಮಾಂಡಗಳ ಸ್ವಾಮಿ. ಮತ್ತು ಅದಕ್ಕೆ 3 ಶಾಖೆಗಳಿವೆ ಆ ಮರಕ್ಕೆ. ಅವು ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವರೂಪಿ ಎಂದು ತಿಳಿಯಿರಿ. ತಕ್ಷಣ ಹೇಳಿದ್ದಾನೆ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ, ಉತ್ತಮ ಪುರುಷತ್ವನ್ನೇ ಪರಮಾತ್ಮ ಇತಿ ಉದಾಹರಣ. ಉತ್ತಮ ಪುರುಷನಂತೂ ಯಾರೋ ಬೇರೆ ಇದ್ದಾರೆ. ಅವನನ್ನು ಭಗವಂತ ಪರಮಾತ್ಮನೆಂದು ಕರೆಯುತ್ತಾರೆ. ಅವನೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಅವ್ಯ ಈಶ್ವರ, ಅವನು ಅವಿನಾಶಿ ಪರಮೇಶ್ವರನಾಗಿದ್ದಾನೆ. ಎಲ್ಲರ ಧಾರಣೆ ಪೋಷಣೆಯನ್ನು ಅವನೇ ಮಾಡುತ್ತಾನೆ. ಏಕೆಂದ್ರೆ ಮೂಲದಿಂದ, ಬೇರಿನಿಂದ ಇಡೀ ಮರದ ವೃಕ್ಷದ ಪೋಷಣೆಯಾಗುತ್ತದೆ, ಪಾಲನೆಯಾಗುತ್ತದೆ. ಅದಕ್ಕೆ ಇಲ್ಲಿ ಸ್ಪಷ್ಟ ಮಾಡಿದೆ. ಮತ್ತು ಕೆಲವರು ನಿಮಗೆ ಭ್ರಮೆಗೊಳಿಸುತ್ತಾರೆ. ಗೀತೆಯ ಅಧ್ಯಾಯ 15ರ ಶ್ಲೋಕ 18ರಲ್ಲಿ ಗೀತೆ ಜ್ಞಾನದಾತನು ಹೇಳುತ್ತಾನೆ, ನಾನು ಲೋಕವೇದದಿಂದ ಪುರುಷೋತ್ತಮನೆಂದು ಪ್ರಸಿದ್ಧನು. ಹಾಗಾಗಿ ಪುಣ್ಯಾತ್ಮರೇ, ಅವನು ಅಲ್ಲಿ ಏನು ಹೇಳುತ್ತಾನೆಂದರೆ, ನನ್ನ ಅಧೀನದಲ್ಲಿ ಎಷ್ಟೆಲ್ಲ ಜೀವಿಗಳಿವೆಯೋ 21 ಬ್ರಹ್ಮಾಂಡಗಳಲ್ಲಿ ಇವರಲ್ಲಿ ನಾನು ಶ್ರೇಷ್ಠನಾಗಿದ್ದೇನೆ. ಇವರಿಗಿಂತ ಬಲಿಷ್ಠನು, ಇವರಿಗಿಂತ ಬಲಶಾಲಿಯಾಗಿದ್ದೇನೆ, ಶಕ್ತಿವಂತನು, ಬುದ್ಧಿವಂತನು. ಹೀಗಾಗಿ ಲೋಕವೇದದಿಂದ, ಈ ದಂತಕಥೆಯ ಆಧಾರದಿಂದ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನು. ಐ ಆಮ್ ನಾಟ್ ಪುರುಷೋತ್ತಮ್. ಏಕೆಂದ್ರೆ ಅವನಂತೂ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಸ್ಪಷ್ಟ ಮಾಡಿದ್ದಾನೆ, ಪುರುಷೋತ್ತಮನಂತೂ ಬೇರೆ ಯಾರೋ ಇದ್ದಾನೆ. ಉತ್ತಮ ಪುರುಷತು ಅನ್ಯ ಪರಮಾತ್ಮ ಇತಿ ಉದಾಹರತ. ಹೇಳುವ ಭಾವ ಇದಾಗಿದೆ ಪುಣ್ಯಾತ್ಮರೇ. ಒಂದಂತೂ ಇಬ್ಬರು ಪರಮಾತ್ಮರು ಸ್ಪಷ್ಟರಾದರು. ಗೀತೆಯ ಅಧ್ಯಾಯ 18ರ ಶ್ಲೋಕ 62 ಮತ್ತು 66ರಲ್ಲಿ ಗೀತೆಯ ಜ್ಞಾನದಾತನು ಸ್ವಯಂ ಹೇಳುತ್ತಾನೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣಕ್ಕೆ ಹೋಗು. ಆ ಪರಮೇಶ್ವರನ ಕೃಪೆಯಿಂದಲೇ ನೀನು ಪರಮ ಶಾಂತಿಗೆ ಮತ್ತು ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಅಂದ್ರೆ ಪರಮ ಶಾಂತಿ ಬೇಕಿದ್ದರೆ ಮತ್ತು ಶಾಶ್ವತ ಸ್ಥಾನ, ಎಲ್ಲಿ ಹೋದ ಮೇಲೆ ಮತ್ತೆ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲವೋ ಅದು ಬೇಕಿದ್ದರೆ ಆ ಪರಮೇಶ್ವರನ ಶರಣಕ್ಕೆ ಹೋಗು. ಅಂದ್ರೆ ಗೀತೆಯ ಜ್ಞಾನದಾತನಿಗಿಂತ ಬೇರೆಯಾಗಿದ್ದಾನೆ. ಮತ್ತು ಅವನ ವಿಷಯದಲ್ಲಿ ಹೇಳುತ್ತಾನೆ, 4ನೇ ಅಧ್ಯಾಯದ 32 ಮತ್ತು 34ನೇ ಮಂತ್ರದಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಆ ಪರಮಾತ್ಮ ಬಂದು ತನ್ನ ಮುಖಕಮಲದಿಂದ ಜ್ಞಾನವನ್ನು ಕೊಡುತ್ತಾನೆ. ಅದು ತತ್ವಜ್ಞಾನವಾಗಿದೆ. ಅವನ ಮುಖಕಮಲದಿಂದ ಹೇಳಿದ ವಾಣಿಯಲ್ಲಿ, ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ ಆ ಯಜ್ಞಗಳ ಮಾಹಿತಿ, ಅಂದ್ರೆ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯ ಬಗ್ಗೆ ವಿಸ್ತಾರದಿಂದ ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಆ ತತ್ವಜ್ಞಾನದ ಬಗ್ಗೆ ನೀನು ತತ್ವದರ್ಶಿ ಸಂತರಿಗೆ ಕೇಳು, ನನಗೆ ಗೊತ್ತಿಲ್ಲ. ಒಂದೊಮ್ಮೆ ತಿಳಿದಿದ್ದರೆ ಗೀತೆ ಜ್ಞಾನದಾತನು ಮತ್ತೊಂದು ಅಧ್ಯಾಯವನ್ನು ಹೇಳುತ್ತಿದ್ದ. ಅದಕ್ಕೆ ಅವನು ಹೇಳಿಬಿಟ್ಟನು, ತತ್ವದರ್ಶಿ ಸಂತನಿಗೆ ಕೇಳಿ ಎಂದು. ಮತ್ತೆ ಹೇಳಿದ್ದಾನೆ, ತತ್ವದರ್ಶಿ ಸಂತನ ಪ್ರಾಪ್ತಿಯ ನಂತರ 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕನು ಮತ್ತೆ ಪ್ರಪಂಚಕ್ಕೆ ಎಂದಿಗೂ ಬರುವುದಿಲ್ಲ. 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಆ ಪರಮೇಶ್ವರನನ್ನು ಪಡೆಯುವ, ಶಾಶ್ವತ ಸ್ಥಾನವನ್ನು ಪಡೆಯುವ, ಆ ಪರಮಧಾಮವನ್ನು ಪಡೆಯುವ ವಿಧಿಯನ್ನು ಹೇಳಿದ್ದಾನೆ. ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಆ ಸಚ್ಚಿದಾನಂದ ಘನಬ್ರಹ್ಮನನ್ನು ಪಡೆಯುವ ಈ 3 ಮಂತ್ರದ ಜಪದ ನಿರ್ದೇಶನವಿದೆ, ಫೈನಲ್ ನಿರ್ಣಯವಿದೆ, ನಥಿಂಗ್ ಎಲ್ಸ್. ಈಗ ಗೀತೆ ಜ್ಞಾನದಾತನಂತೂ ತನ್ನ ಮಂತ್ರ ಓಂ ಎಂದು ಸ್ಪಷ್ಟ ಮಾಡಿದ.
ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ. ಇವನು ತತ್ವದರ್ಶಿ ಸಂತನಿಗಾಗಿ ಬಿಟ್ಟು ಬಿಟ್ಟ. ಹಾಗಾಗಿ ತತ್ವದರ್ಶಿ ಸಂತ ಈ ರಾಮ್ಪಾಲ್ ದಾಸ ಸತ್ಯೋಲೋಕಾಶ್ರಮ ಬರವಾಲ ಜಿಲ್ಲೆ ಹಿಸಾರದಲ್ಲಿದ್ದಾನೆ. ಇವನ ಬಳಿ ಆ ಕಂಪ್ಲೀಟ್ ಕೋರ್ಸ್ ಇದೆ. ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ. ತತ್ ಇದು ಅಕ್ಷರ ಪುರುಷನ ಮಂತ್ರವಾಗಿದೆ. ಇದು ಬೇರೆ ಮಂತ್ರವಾಗಿದೆ. ತತ್ ಅಲ್ಲ, ಬೇರೆ ಮಂತ್ರವಾಗಿದೆ. ಮತ್ತು ಸತ್ ಇದು ಪರಮಕ್ಷರ ಬ್ರಹ್ಮನ ಮಂತ್ರವಾಗಿದೆ, ಜಪವಾಗಿದೆ. ಅದು ಬೇರೆ ಮಂತ್ರವಾಗಿದೆ. ಅದನ್ನು ಸಾರ ಶಬ್ದ, ಸಾರನಾಮವೆಂದು, ಆದಿನಾಮವೆಂದು ಕೂಡ ಹೇಳುತ್ತಾರೆ. ಹೀಗೆ ಇದು ಪರಮೇಶ್ವರನನ್ನು ಪಡೆಯುವ ಕಂಪ್ಲೀಟ್ ಕೋರ್ಸ್ ಆಗಿದೆ. ಮತ್ತು ಆ ಕಂಪ್ಲೀಟ್ ಕೋರ್ಸ್ ಆ ತತ್ವಜ್ಞಾನದಲ್ಲಿದೆ. ಅದನ್ನು ಪರಮೇಶ್ವರನು ಸ್ವಯಂ ಬಂದು ಹೇಳಿದ್ದಾನೆ. ಅದರಲ್ಲಿ ಕಂಪ್ಲೀಟ್ ಜ್ಞಾನವಿದೆ, ಕಂಪ್ಲೀಟ್ ಕೋರ್ಸ್ ಇದೆ. ಪ್ರಥಮ ಮಂತ್ರ ಸತ್ಯನಾಮ, ನಂತರ ಸಾರನಾಮ, ಇವುಗಳಿಂದ ಮೋಕ್ಷವಾಗುವುದು. ಆ ಸಾಧನೆ ಈ ವೇದಗಳಲ್ಲಿಲ್ಲ. ಇವುಗಳಲ್ಲಿ ಕೇವಲ ಪರಮಾತ್ಮನ ಮಹಿಮೆ ಇದೆ. ಪರಮಾತ್ಮ ಕಬೀರರು 600 ವರ್ಷಗಳ ಮೊದಲು ತಮ್ಮ ಅಮೃತವಾಣಿಯಲ್ಲಿ ತತ್ವಜ್ಞಾನದಲ್ಲಿ ಹೇಳಿದ್ದರು. ಏನಂದ್ರೆ, ವೇದ ಮೇರಾ ಭೇದ ಹೈ, ಮೈ ನಾ ಮಿಲು ವೇದನ್ ಕೆ ಮಾಹಿ, ಅವ್ರ ಜೋನ್ ವೇದ ಸೆ ಮೇ ಮಿಲು ಎ ಭೇದ ಜಾನ್ತೆ ನಾಹಿ. ಈ 4 ವೇದಗಳು ನನ್ನ ಮಹಿಮೆಯ ಗುಣಗಾನ ಮಾಡುತ್ತವೆ, ಆದರೆ ಈ ವೇದಗಳಲ್ಲಿ ವರ್ಣಿತ ವಿಧಿಯಿಂದ ನನ್ನ ಪ್ರಾಪ್ತಿಯಾಗುವುದಿಲ್ಲ. ಮತ್ತು ಯಾವ ಜ್ಞಾನದಿಂದ, ಯಾವ ವೇದದಿಂದ, ಆ ತತ್ವ ವೇದದಿಂದ ನಾನು ದೊರೆಯುತ್ತೇನೋ ಆ ಜ್ಞಾನ ಈ ವೇದಗಳಲ್ಲಿಲ್ಲ. ಎ ವೇದ ಜಾನ್ತೆ ನಾಹಿ, ವೇದ ಮೇರಾ ಭೇದ ಹೈ, ಮೈ ನಾ ಮಿಲು ಬೇದನ್ ಕೆ ಮಾಹಿ, ಅವ್ರ ಜೋನ್ ಭೇದ ಸೆ ಮೇ ಮಿಲು ಎ ಭೇದ ಜಾನ್ತೆ ನಾಹಿ. ಅದನ್ನು ಹೇಳಲು ಸ್ವತಃ ಪರಮಾತ್ಮ ಬರುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.